ಕೇವಲ 4 ನಿಮಿಷದಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಫುಲ್ ಗೋಲ್ಡ್ ಅನ್ನ ರಾಬರಿ ಮಾಡಿರುವ ಸ್ಟೋರಿಯನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಸೈಲೆಂಟ್ ಆಗಿ ಶಾಪಿಗೆ ಎಂಟ್ರಿ ಕೊಟ್ಟಿರ್ತಾರೆ ದರೋಡೆಕೋರರು. ಗ್ರಾಹಕರಂತೆ ಒಬ್ಬೊಬ್ಬರಿಗೆ ಒಳಗೆ ಬರ್ತಾರೆ ಖತರ್ನಾಕ್ಗಳು. ಒಬ್ಬೊಬ್ಬರಾಗೆ ಒಳಗೆ ಬಂದಂತಹ ಒಟ್ಟು 5 ದರೋಡೆಕೋರರು ಶಾಪ್ ಸಿಬ್ಬಂದಿಯನ್ನ ಅಂದ್ರೆ ಶಾಪ್ನ ಸಿಬ್ಬಂದಿಯಂತೆ ಗ್ರಾಹಕರನ್ನ ಸ್ವಾಗತಿಸ್ತಾ ಇದ್ದ ಒಬ್ಬ ಕಳ್ಳ ಇಲ್ಲಿ ಯಾರಿಗೂ ಕೂಡ ಅನುಮಾನ ಬಾರದಂತೆ ಗ್ರಾಹಕರಿಗೆ ವೆಲ್ಕಮ್ ಮಾಡಿದ್ದಾರೆ. ಶಾಪ್ ಸಿಬ್ಬಂದಿಯಂತೆ ವರ್ತಿಸಿದ್ದಾರೆ 5 ದರೋಡೆಕೋರರು. ಅಂದ್ರೆ ಮುಂಚೆಯೇ ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಯಾರಿಗೂ ಅನುಮಾನ ಬರದೇ ಇರುವಂತಹ ರೀತಿಯಲ್ಲಿ ನಡ್ಕೊಂಡು ಅಲ್ಲಿರುವಂತಹ ಗೋಲ್ಡ್ ಅನ್ನ ಅಬೇಸ್ ಮಾಡಿರುವ ಸ್ಟೋರಿ ಅಲ್ಲಿ ನೋಡಿ. ಅಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಕೈಯಲ್ಲಿ ಪಿಸ್ತೂಲ್ಗಳನ್ನು ಕೂಡ ತಂದು ಆರಂಭದಲ್ಲಿ ಈ ಸೆಕ್ಯೂರಿಟಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬನ್ನಿ ಒಳಗೆ ಬನ್ನಿ ಅಂತ ಎಲ್ಲರೂ ಕರೆಸಿದ್ದಾರೆ. ಅಂದರೆ ಅಲ್ಲಿ ಅಂಗಡಿಯವರಿಗೂ ಅನುಮಾನ ಬರಬಾರ್ದು, ಗ್ರಾಹಕರಿಗೂ ಅನುಮಾನ ಬರಬಾರ್ದು. ನಂತರದಲ್ಲಿ ಅಲ್ಲಿದ್ದಂತಹ ಗೋಲ್ಡನ್ನು ಅಬೇಸ್ ಮಾಡಿದ್ದಾರೆ. ಸೈಲೆಂಟ್ ಆಗಿ ಶಾಪ್ಗೆ ಎಂಟ್ರಿಯನ್ನು ಈ ದರೋಡೆಕೋರರು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಹೆಲ್ಮೆಟ್ ಎಲ್ಲ ಮುಂಚೆಯೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಒಂದು ಟೀಮ್ ವೆಲ್ ಪ್ಲ್ಯಾಂಡ್ ಆಗಿ ಬಂದು ಚಿನ್ನವನ್ನು ಕದ್ದು ಹೋಗಿರುವ ಘಟನೆ ಇದು. ಎಷ್ಟೇ ಜೋಪಾನವಾಗಿದ್ರು ಸಾಕಾಗಲ್ಲ, CC ಕ್ಯಾಮ್ರಾಗಳಿರ್ತವೆ ಅಂತಲೂ ಗೊತ್ತು. ಆದರೂ ಕೂಡ ಎಲ್ಲರನ್ನೂ ಯಾಮಾರಿಸಿ ಚಿನ್ನವನ್ನು ಕದ್ಕೊಂಡು ಹೋಗೋಣ ಅನ್ನುವ ಪ್ಲ್ಯಾನಲ್ಲಿ ಬಂದಿದ್ದಾರೆ. ಆ ನಂತರ ಅದೆಲ್ಲ ಆದಮೇಲೆ ಸಿಬ್ಬಂದಿಗಳು ಓಡ್ ಬಂದಿದ್ದಾರೆ, ಅಯ್ಯೋ ಅಂತ. ನೋಡಿ ಅಲ್ಲಿ ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ, ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಯಾಕಂದರೆ ಕೈಯಲ್ಲಿ ಪಿಸ್ತೂಲ್ ಇತ್ತು, ಜೀವ ಭಯ. ಒಟ್ಟಿಗೆ ಬಂದರೆ ಸಿಗಾಕೊಳ್ತೀವಿ ಅಂತ. ರಾಬರ್ಸ್ ಒಳ ಹೋಗಿದ್ದನ್ನ ಶಾಪ್ ಮ್ಯಾನೇಜರ್ ನೋಡಿದ್ರ ಅನ್ನೋ ಪ್ರಶ್ನೆ ಇದೆ. ಶಾಪ್ ಒಳಗೆ ಬರೋಕ್ಕೆ ಬಾಗಿಲು ಬಳಿ ಬಂದು ಅಲ್ಲೇ ಮ್ಯಾನೇಜರ್ ನಿಂತಿದ್ದಾರೆ. ಹೊರಗಿಂದ ಬಂದ ಗೋಲ್ಡ್ ಶಾಪ್ ಮ್ಯಾನೇಜರ್ಗೆ ಡೌಟ್ ಬರಲೇ ಇಲ್ವಾ? ಡೌಟ್ ಬಂದು ಆಮೇಲೆ ಏನೋ ಗ್ಲಾಸ್ ಡೋರ್ ಬಳಿ ನಿಂತಿದ್ರಂತವರು. ತಕ್ಷಣ ಗ್ಲಾಸ್ ಡೋರನ್ನು ತೆಗಿಯೋಕೆ ರಾಬರ್ ಅಂದರೆ ಈಗ ನೋಡಿ ಅಲ್ಲಿ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ ನಿಮ್ಮ ಎಡಭಾಗದಲ್ಲಿ ಅನುಮಾನ ಬಂದು ಅವರು ಡೋರ್ ಹತ್ರ ನಿಂತ್ಕೊಂಡಾಗ ಡೋರ್ನ ತಳ್ಳೋಕೆ ಕಳ್ಳರು ಯತ್ನಿಸಿದ್ದಾರೆ. ಹೊರಗಿಂದ ಈ ಒಂದು ಗ್ಲಾಸ್ನ ಡೋರ್ನ ಬಿಗಿಯಾಗಿ ಹಿಡಿದು ನಿಂತಿದ್ದಾರೆ ಮ್ಯಾನೇಜರ್. ಡೋರ್ ತೆಗಿಯೋಕೆ ರಾಬರ್ಸ್ಗಳು ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಅವ್ರನ್ನ ಒಳಗೆ ಲಾಕ್ ಮಾಡಿಬಿಡೋಣ ಅಂತ. ಇವರು ಆದರೂ ಬಿಟ್ಟಿಲ್ಲ, ಫೋರ್ಸ್ ಆಗಿ ಡೋರ್ ಓಪನ್ ಮಾಡೇ ಬಿಟ್ಟಿದ್ದಾರೆ. ಆಮೇಲೆ ಪಿಸ್ತೂಲ್ ತೋರಿಸಿ ಎಲ್ಲರೂ ಅಲ್ಲಲ್ಲೇ ಕೂರಿಸಿ ಸೇಮ್ ಸಿನಿಮಿಯ ಸ್ಟೈಲ್ನಲ್ಲೇ ಮಾಡಿರುವಂತಹ ರಾಬ್ರಿ ಇದು.